ಏನು ಬಿಡ್ರಿ 2 ಮಕ್ಳದು ಇನ್ನೇನೈತೆ ಲೈಫ್ನಾಗ ಹಿಂಗೆ ಭಾಳ ಸತಿ ಅಂದ್ಕೊಂಡಿರ್ತೇವಲ್ಲ. ನಾವು ಪೇರೆಂಟ್ಸ್ ಆದಮೇಲೆ ಲೈಫ್ನಾಗ ಎಷ್ಟೆಲ್ಲ ನಮ್ದು ರೆಸ್ಪಾನ್ಸಿಬಿಲಿಟೀಸ್ ಬರ್ತಾವೆ. ನಮ್ಮ ಎನರ್ಜಿ ಅನ್ನೋದು ನಮ್ಮ ಮಕ್ಳ ಕೇರ್ ತೊಗೊಳಕ್ಕೆ ಬೇಕು, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾಂಡಲ್ ಮಾಡಕ್ಕೆ ಬೇಕು, ನಮ್ಮ ಆಫೀಸ್ ವರ್ಕ್ನಾಗ ಎಫರ್ಟ್ ಹಾಕಕ್ಕೆ ಬೇಕು. ಆಮೇಲೆ ರಿಲೇಷನ್ಶಿಪ್ ಅನ್ನೋದನ್ನು ನಾವೇನು ಮಾಡ್ತೀವಿ, ಆಟೋ ಪೈಲಟ್ ಮೋಡಿಗೆ ಹಾಕಿ ಬಿಟ್ಬಿಡ್ತೀವಿ. ಏನು ಬಿಡ ಆಕೆ ಹ್ಯಾಂಡಲ್ ಮಾಡ್ತಾಳೆ ನಡೀತೈತಿ, ಏನು ಬಿಡ ಅವ್ರು ಕೇರ್ ತೊಗೊತಾರೆ ಅದನ್ನೆಲ್ಲ ಅಂತ ಹೇಳಿ ಬಿಟ್ಬಿಡ್ತೀವಿ. ಬಟ್ ಇದ್ರದ್ದು ಸೈಡ್ ಎಫೆಕ್ಟ್ ಏನಾಕೈತಿ, ಮೇ ಬಿ ನಾವು ಒಳ್ಳೆ ಪೇರೆಂಟ್ ಆಗ್ಬೋದು, ಒಂದು ಒಳ್ಳೆ ಮ್ಯಾನೇಜರೂ ಆಗ್ಬೋದು, ಒಂದು ಒಳ್ಳೆ ಟೀಮ್ಮೇಟ್ಸ್ ಆಗ್ಬೋದು ಅಥವಾ ರೂಮ್ಮೇಟ್ಸ್ ಆಗ್ಬೋದು. ಬಟ್ ನಾವು ಒಂದು ಒಳ್ಳೆ ಕಪಲ್ ಆಗಬೇಕು, ಒಂದು ಒಳ್ಳೆ ಪಾರ್ಟ್ನರ್ ಆಗ್ಬೇಕು ಅನ್ನೋದು ಮರ್ತ್ಬಿಡ್ತೀವಿ. ಯಾವಾಗ ರಿಲೇಷನ್ಶಿಪ್ ಅನ್ನೋದು ಆಟೋ ಪೈಲಟ್ ಮೋಡಿಗೆ ಹೋಗ್ತೈತಲ್ಲ, ಅವಾಗ ಇಬ್ಬರ ನಡುವಿನ ಡಿಸ್ಟೆನ್ಸ್ ಅನ್ನೋದು ಭಾಳ ಅಂದ್ರೆ ಭಾಳ ಬೆಳೆದ್ಬಿಡ್ತೈತಿ. ಯಾವಾಗ ಡಿಸ್ಟೆನ್ಸ್ ಬೆಳಿತೈತಲ್ಲ, ನಾವಿಬ್ಬರು ಒಂದೇ ಮನ್ಯಾಗ ಒಂದೇ ಜೊತೆಗೆ ಇದ್ರೂ ಆದ್ರೆ ನಾವು ಒಬ್ಬರು ಅದೇವಿ ಅನ್ನೋ ಫೀಲಿಂಗಿಗೆ ಬಂದ್ಬಿಡ್ತೀವಿ. ಭಾಳ ಬೇಜಾರಾಗ್ಬಿಡ್ತೈತಿ. ಒಂದು ಮೂಲ್ಯಾಗ ಅವ್ರು ಫೋನ್ ಹಿಡ್ಕೊಂಡು ಕುಂತಿರ್ತಾರೆ, ಇನ್ನೊಂದು ಮೂಲ್ಯಾಗ ಇನ್ನೊಬ್ರು ಫೋನ್, ಅವು ಮಕ್ಕಳು ಟಿ ವಿ ಹಚ್ಕೊಂಡು ಕುಂತ್ಬಿಡ್ತಾವೆ. ಸೊ ಈ ಡಿಸ್ಟೆನ್ಸ್ನ ನಾವು ರಿಬಿಲ್ಡ್ ಮಾಡ್ಬೇಕಂದ್ರೆ ಏನು ಎಲ್ಲ ಬಿಟ್ಟು ಬಂದು ನಾವು ಕುಂದಿರ್ಬೇಕಂತಲ್ಲ, ಬಟ್ ಒಂದು ಸಣ್ಣ ಗೆಸ್ಚರ್ನ ನಾವು ಇನ್ಕ್ಲೂಡ್ ಮಾಡ್ಬೋದು. ಮೇ ಬಿ ದಿನಕ್ಕೆ ಒಂದು ಹೊತ್ತು ನಾವು ಎಲ್ಲರ ಜೊತೆಗೆ ಊಟ ಮಾಡೋಣ, ಅಥವಾ ಎಲ್ಲರೂ ಕುಂತು ಟಿ ವಿನ ನೋಡ್ವಲ್ಬೇಕಾ, ಬಟ್ ಜೊತೆಗೆ ಕುಂತು ಟಿ ವಿ ನೋಡೋಣ. ನನ್ನ ಹೆಂಡತಿ ಇವತ್ತು ಊಟ ಮಾಡಿದ್ಲೋ ಇಲ್ಲೋ ಕೇಳೋದು, ಬರೀ ಇವತ್ತು ಈ ಬಿಲ್ ಪೇ ಮಾಡಿದೇನಾ, ಇವತ್ತು ಕೊತ್ತಂಬರಿ ತೊಗೊಂಬಂದ್ರೇನಾ, ಇವತ್ತು ಅದನ್ನು ಮಾಡಿದ್ರೇನಾ, ಇದನ್ನು ಮಾಡಿದೇನಾ, ಈ ಕ್ವೆಶನ್ಸ್ ಸ್ವಲ್ಪ ಹೊತ್ತಿಗೆ ನಾವು ಸ್ಟಾಪ್ ಮಾಡಿ ಸ್ವಲ್ಪ ಒಬ್ರಿಗೊಬ್ರಿಗೆ ಕನೆಕ್ಷನ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಮ್ಮ ಮಕ್ಕಳು ಬರೀ ಟೀಮ್ಮೇಟ್ಸ್ ಅಥವಾ ರೂಮ್ಮೇಟ್ಸ್ನ ಅಷ್ಟೇ ನೋಡೋಂಗಿಲ್ಲ, ಬಟ್ ಒಂದು ಒಳ್ಳೆ ಕಪಲ್ಸ್ನೂ ನೋಡ್ತಾರೆ. ಯಾವಾಗ ಅವ್ರು ಏನು ನೋಡ್ತಾರಲ್ಲ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರೆ, ಅದನ್ನು ಇನ್ಬಿಲ್ಡ್ ಮಾಡ್ಕೊತಾರೆ. ಸೊ ನಾವು ಸಣ್ಣ ಗೆಸ್ಚರ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಪೇರೆಂಟ್ಸ್ ಅಂತ ಹೇಳಿ ಪ್ರಮೋಷನ್ ಸಿಕ್ಕರೂ ನಮ್ದು ಪ್ರೀತಿ ಅನ್ನೋದು ಇಬ್ಬರ ನಡುವೆ ಏನಿರಬೇಕಲ್ಲ ಅದನ್ನು ನಾವು ಮ್ಯಾನೇಜ್ ಮಾಡ್ಬೋದು. ಡೆಫಿನೆಟ್ಲಿ ಇದು ನಿಮಗೆ ಮನಸ್ಸಿಗೆ ಹತ್ತೈತಿ ಅಂತ ನಾನು ಅನ್ಕೊತೀನಿ. ಹಂಗೆ ನಿಮ್ಮ ಸ್ಪೌಸಿಗೂ ಫಾರ್ವರ್ಡ್ ಮಾಡಿರಿ. ಇವತ್ತಿಂದನೇ ಒಂದು ಸಣ್ಣ ಗೆಸ್ಚರ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರಿ, ಸಣ್ಣದೊಂದು ಆ್ಯಕ್ಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರಿ. ಡೆಫಿನೆಟ್ಲಿ ಇದು ನಿಮ್ಮ ಲೈಫ್ನಾಗ ಚೇಂಜಸ್ ತೊಗೊಂಬರ್ತೈತಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಫಾರ್ವರ್ಡ್ ಮಾಡಿರಿ. ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿಯೋನು, ಜೊತೆಗೆ ಬೆಳೆಯೋನು.